ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮರೋಗಕ್ಕೆ ತುತ್ತಾದರೆ ಆತನ ಆತ್ಮವಿಶ್ವಾಸವು ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ಈ ಎರಡನ್ನೂ ಹೆಚ್ಚು ಮಾಡುವ ಚರ್ಮರೋಗ ಸೋರಿಯಾಸಿಸ್. ಈ ಚರ್ಮರೋಗವನ್ನ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮರೋಗಿಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಸೋರಿಯಾಸಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಉಮರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಈ ಸೋರಿಯಾಸಿಸ್ ಅಂದ್ರೆ ಏನು, ಜೊತೆಗೆ ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಮೊದಲಾಗಿ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಸೋರಿಯಾಸಿಸ್ ಬಂದು ಒಂದು ಚರ್ಮದ ಒಂದು ಕಾಯಿಲೆ. ಸಾಮಾನ್ಯವಾಗಿ ಈ ಒಂದು ಚರ್ಮದ ಮೇಲೆ ಬ್ಲ್ಯಾಕಿಶ್ ಎರಪ್ಷನ್ಸ್, ನಂತರ ರೆಡ್ ಎರಪ್ಷನ್ಸ್, ಸರ್ಕ್ಯುಲರ್ ಪ್ಯಾಚಸಲ್ಲಿ ಕಂಡು ಬಂದಾಗ ಆಗ ಅದಕ್ಕೆ ನಾವು ಸೋರಿಯಾಸ್ಟಿಕ್ ಲೀಷನ್ಸ್ ಅಂತ ನಾವು ಹೇಳ್ತೀವಿ. ಸೊ ಡಿಫ್ರೆಂಟ್ ಲೀಷನ್ಸ್ನ ನಾವು ಈ ಒಂದು ಕಾಯಿಲೆಯಲ್ಲಿ ನಾವು ನೋಡಬಹುದು. ಸರ್ಟನ್ ಟಿಪಿಕಲ್ ಪ್ರೆಸೆಂಟೇಷನಲ್ಲಿ ಎಕ್ಸ್ಟೆನ್ಸಾರ್ ಸರ್ಫೇಸಸಲ್ಲಿ ಈ ಒಂದು ಸಮಸ್ಯೆ ಕಂಡುಬರುತ್ತೆ, ಅಥವಾ ನಮ್ಮ ಸ್ಕಿನ್ ಎಲ್ಲಿ ಫೋಲ್ಡ್ ಹೆಚ್ಚಾಗ್ತಾ ಹೋಗುತ್ತೆ ಆ ಭಾಗದಲ್ಲಿ ಈ ಒಂದು ಎರಪ್ಷನ್ಸ್ ಕಂಡು ಬರಬಹುದು. ಅದೇ ಥರ ಸಾಕಷ್ಟು ಎಟಿಪಿಕಲ್ ಪ್ರೆಸೆಂಟೇಷನ್ನ ನಾವು ನೋಡ್ತೀರಿ. ಬರೀ ಕಿವಿಯ ಹಿಂಭಾಗದಲ್ಲಿರಬಹುದು, ಬರೀ ತಲೆಯಲ್ಲಿರಬಹುದು, ಅಥವಾ ಕೈಯಲ್ಲಿರಬಹುದು, ಕಾಲಲ್ಲಿರಬಹುದು. ಈ ಥರ ಡಿಫ್ರೆಂಟ್ ಸೈಡ್ಸಲ್ಲಿ ಈ ಒಂದು ಲೀಷನ್ಸ್ನ ನಾವು ನೋಡ್ತೀರಿ. ಬಟ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಫೀಚರ್ ನಾವೇನು ನೋಡ್ತೀರಂದರೆ, ಈ ಒಂದು ಬ್ಲ್ಯಾಕಿಶ್ ಅಥವಾ ರೆಡ್ಡಿಶ್ ಎರಪ್ಷನ್ಸ್ ಆಗ್ತಾ ಇದರಲ್ಲಿ ಸಾಕಷ್ಟು ನವೆ ಆಗೋದು. ಅದಕ್ಕೆ ನಾವು ಕೆರೆದಾಗ ಅದರಲ್ಲಿ ಸಾಕಷ್ಟು ವೈಟ್ ಫ್ಲೇಕಿಂಗ್ ಉದುರ್ತಾ ಹೋಗುತ್ತೆ. ಸೊ ಈ ಒಂದು ಸ್ಕೇಲಿಂಗ್ ಹೆಚ್ಚಿದ್ದಾಗ ಇದು ಮೋರ್ ಲೈಕ್ಲಿ ಟು ಬಿ ಸೋರಿಯಾಸಿಸ್. ಸಾಕಷ್ಟು ಚರ್ಮದ ಕಾಯಿಲೆಯಲ್ಲಿ ಈ ಥರ ಎರಪ್ಷನ್ಸ್ನ ನಾವು ನೋಡಬಹುದು. ರೆಡ್ ಎರಪ್ಷನ್ಸ್ ನೋಡಬಹುದು, ಬ್ಲ್ಯಾಕಿಶ್ ಎರಪ್ಷನ್ಸ್ ನೋಡಬಹುದು, ಒಂದು ಬ್ಲೂಯಿಶ್ ಹ್ಯೂ ಕೂಡ ನಾವು ನೋಡಬಹುದು. ಬಟ್ ಈ ಥರ ಯಾವುದೇ ಒಂದು ಕಾಯಿಲೆಯಲ್ಲಿ ಈ ಥರ ಸ್ಕೇಲಿಂಗ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕಿನ್ ಎಲರ್ಜಿ ಇರಬಹುದು, ಅದಕ್ಕೆ ನಾವು ಅರ್ಟಿಕೇರಿಯಾ ಅಂತ ಹೇಳ್ತೀರಿ. ಸೊ ಈ ಒಂದು ಅರ್ಟಿಕೇರಿಯಲ್ಲೂ ಕೂಡ ಈ ಥರದ ರೆಡ್ ಎರಪ್ಷನ್ಸ್ ಇರುತ್ತೆ, ಬಟ್ ಅದರಲ್ಲಿ ಸ್ಕೇಲಿಂಗ್ ಇರೋದಿಲ್ಲ. ನವೆ ಇರಬಹುದು, ಕೆಂಪಗಾಗತ್ತೆ, ಬಟ್ ನಾವು ಅದನ್ನು ರಬ್ ಮಾಡಿದಾಗ ವೈಟ್ ಫ್ಲೇಕ್ಸ್ ಉದುರೋದಿಲ್ಲ. ವೆರಾಸ್ ಸೋರಿಯಾಸಿಸ್ ಇದ್ದಾಗ ಈ ಥರ ಎರಪ್ಷನ್ಸ್ ಜೊತೆ ನವೆ ಆದಾಗ ಅದನ್ನು ನಾವು ಸ್ಕ್ರ್ಯಾಚ್ ಮಾಡಿದಾಗ, ರಬ್ ಮಾಡಿದಾಗ ವೈಟಿಶ್ ಫ್ಲೇಕಿಂಗ್ ಉದುರ್ತಾ ಹೋಗುತ್ತೆ. ಸೊ ಈ ಥರದ ಒಂದು ಸಿಂಪ್ಟಮ್ಸ್ ಇದ್ದಾಗ ಒಬ್ಬ ವ್ಯಕ್ತಿಯಲ್ಲಿ ಅರೌಂಡ್ ಸಾಕಷ್ಟು ದಿನದಿಂದ ಈ ಒಂದು ಸಮಸ್ಯೆ ಒಂದೇ ಭಾಗದಲ್ಲಿರಬಹುದು, ಅಥವಾ ಆ ಭಾಗದಿಂದ ಬೇರೆ ಕಡೆ ಸ್ಪ್ರೆಡ್ ಆಗುವಂಥದ್ದು ಇರಬಹುದು. ಈ ಥರದ ಫೀಚರ್ಸ್ ಇದ್ದಾಗ ಇದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ನ ಲಕ್ಷಣ ಹೇಗಿರುತ್ತೆ? ಜೊತೆಗೆ ಇದು ಕಾಣಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ಸೂಚನೆ ಇರುತ್ತಾ ಇಲ್ವಾ, ಹೇಗೆ? ಈ ಒಂದು ಸ್ಕಿನ್ ಡಿಸೀಸ್ ಜನರಲಿ ಸ್ಟಾರ್ಟ್ ಆದಾಗ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಎರಪ್ಷನ್ಸ್ನ ನಾವು ನೋಡಬಹುದು. ಸೊ ಜನರಲಿ ಈ ಎರಪ್ಷನ್ಸ್ ಸರ್ಕ್ಯುಲರ್ ಇರುತ್ತೆ. ರೌಂಡ್ ಎರಪ್ಷನ್ಸ್ ಇರಬಹುದು, ಕೈ ಮೇಲಿರಬಹುದು, ಕಾಲ್ ಮೇಲಿರಬಹುದು, ನಮ್ಮ ಟ್ರಂಕ್ ಮೇಲಿರಬಹುದು, ಬಾಡಿ ಮೇಲಿರಬಹುದು. ಈ ಥರದ ಎರಪ್ಷನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಕಾಯಿಲೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸರ್ಟನ್ ಪ್ರಿಸೀಡಿಂಗ್ ಸಿಂಪ್ಟಮ್ಸ್ ಇರಬಹುದು. ತುಂಬ ಕಡಿಮೆ ಕೇಸಸಲ್ಲಿ ನಾವು ನೋಡ್ತೀವಿ ವೇರ್ ಜನರಲೈಸ್ಡ್ ಇಚ್ಚಿಂಗ್ ಆಗಬಹುದು. ಸರ್ಟನ್ ಕೇಸಸಲ್ಲಿ ವೇರ್ ಯಾವುದೇ ಥರದ ಒಂದು ಎರಪ್ಷನ್ಸ್ ಇಲ್ಲದೆ ಮೈಯಲ್ಲಿ ಸಾಕಷ್ಟು ತುರಿಕೆ ಬರುವಂಥದ್ದು, ಎರಪ್ಷನ್ಸ್ ಇರೋದಿಲ್ಲ. ಬಟ್ ಇದು ಆದ ನಂತರ ಸರ್ಟನ್ ಎರಪ್ಷನ್ಸ್ ಸ್ಟಾರ್ಟ್ ಆಗಬಹುದು. ಬಟ್ ಜನರಲಿ ಒಂದು ಕ್ಲಾಸಿಕಲ್ ಸೋರಿಯಾಟಿಕ್ ಪಿಕ್ಚರಲ್ಲಿ ನಾವು ನೋಡ್ತೀರಿ ವೇರ್ ಕೈ
ಅಥವಾ ಕಾಲಲ್ಲಿ ಅಥವಾ ಕಿವಿಯ ಹಿಂಭಾಗದಲ್ಲಿ ಅಥವಾ ತಲೆಯಲ್ಲಿ ಸಾಕಷ್ಟು ನವೆ ಶುರು ಆಗುತ್ತೆ. ಅದರ ಜೊತೆ ಈ ಥರದ ಒಂದು ಎರಪ್ಷನ್ಸ್. ಸೊ ಈ ಎರಪ್ಷನ್ಸ್ ಕ್ಲಾಸಿಕಲಿ ರೆಡ್ಡಿಶ್ ಎರಪ್ಷನ್ಸ್ ಇರಬಹುದು, ಸರ್ಕ್ಯುಲರ್ ಎರಪ್ಷನ್ಸ್ ಸ್ಟಾರ್ಟ್ ಆಗ್ತಾ ಹೋದಾಗ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಒಂದು ವೇಳೆ ಸರ್ಟನ್ ಫಂಗಲ್ ಇನ್ಫೆಕ್ಷನ್ನು ಕೂಡ ಇದೇ ಥರ ಡಿಪಿಕ್ಟ್ ಆಗುತ್ತೆ, ತಲೆಯಲ್ಲಿ ಅಥವಾ ತೊಡೆಯ ಸಂಧಿಯಲ್ಲಿ ಈ ಥರದ ಒಂದು ಎರಪ್ಷನ್ಸ್ ಕಂಡುಬರಬಹುದು. ಬಟ್ ಜನರಲಿ ಈ ಒಂದು ಫಂಗಲ್ ಇನ್ಫೆಕ್ಷನ್ 1 ವಾರ ಅಥವಾ 2 ವಾರ ಆದ ನಂತರ ಕ್ರಮೇಣ ಅದು ಕಡಿಮೆ ಆಗುತ್ತೆ ಅಥವಾ ಇದರಲ್ಲಿ ಸ್ಕೇಲಿಂಗ್ ಇರೋದಿಲ್ಲ. ಸೊ ಯಾವುದೇ ಲೀಷನ್ನಲ್ಲಿ ಒಂದು ವೇಳೆ ಸ್ಕೇಲಿಂಗ್ ಕಂಡು ಬರ್ತಿದ್ದಾಗ ಇದು ಒಂದು ಸೋರಿಯಾಟಿಕ್ ಲೀಷನ್ಸ್ ಒಂದು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಆಗುತ್ತೆ. ಅದರ ಜೊತೆ ನಾವು ನೋಡ್ತೀರಿ ವೇರ್ ಸರ್ಟನ್ ಸೆಗ್ಮೆಂಟಲ್ ಪ್ರೆಸೆಂಟೇಷನ್ ಇರುತ್ತೆ, ಅಂದರೆ ಬರೀ ಒಂದೇ ಭಾಗದಲ್ಲಿ ಕೈಯಲ್ಲಿರಬಹುದು ಅಥವಾ ಬರೀ ಕಾಲಲ್ಲಿ ಮಾತ್ರ ಇರಬಹುದು. ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಸಿಮಿಟ್ರಿಕಲ್ ಪ್ರೆಸೆಂಟೇಷನ್ ಇರುತ್ತೆ, ಅಂದರೆ ರೈಟ್ ಹ್ಯಾಂಡ್ ಮೇಲೆ ಒಂದು ವೇಳೆ ನಮಗೆ ಎಲ್ಲಾದರೂ ಒಂದು ಕಡೆ ಎರಪ್ಷನ್ಸ್ ಬಂದಿದಾಗ ಅದೇ ಭಾಗದಲ್ಲಿ ಅದೇ ಥರ ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಅದೇ ಜಾಗದಲ್ಲಿ ಎರಪ್ಷನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಸಿಮಿಟ್ರಿಕಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀರಿ. ಸರ್ಟನ್ ಕೇಸಸಲ್ಲಿ ಎಸಿಮೆಟ್ರಿಕಲ್ ಪ್ರೆಸೆಂಟೇಷನು ಕೂಡ ಇರಬಹುದು, ಅಂದರೆ ಬರೀ ತೊಡೆ ಮೇಲೆ ಒಂದಿರಬಹುದು, ರೈಟ್ ಸೈಡ್ ಇರಬಹುದು, ಬ್ಯಾಕ್ ಮೇಲೆ ಇರಬಹುದು ಅಥವಾ ತಲೆ ಮೇಲೆ ಒಂದಿರಬಹುದು. ಈ ಥರನೂ ಪ್ರೆಸೆಂಟೇಷನ್ಸ್ನ ನಾವು ನೋಡಬಹುದು. ಬಟ್ ಇನಿಷಿಯಲಿ ವೇರ್ ಈ ಒಂದು ಕಾಯಿಲೆ ಸ್ಟಾರ್ಟ್ ಆಗ್ತಿದ್ದಾಗ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ನೋಡ್ತೀರಿ ವೇರ್ ಈ ಒಂದು ಸಿಮಿಟ್ರಿಕಲ್ ಪ್ರೆಸೆಂಟೇಷನ್ ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ. ಅದರ ಜೊತೆ ನಾವು ನೋಡ್ತೀರಿ ವೇರ್ ಈ ಒಂದು ಇಟ್ಚಿಂಗ್ ಹೆಚ್ಚಾಗ್ತಾ ಹೋಗುತ್ತೆ, ಮಲ್ಕೊಳ್ಳೋ ಸಮಯದಲ್ಲಿ ಈ ಒಂದು ನವೆ ಹೆಚ್ಚಾಗುವಂಥದ್ದು ಅಥವಾ ತುಂಬ ಜಾಸ್ತಿ ಬಿಸಿಲಿಗೆ ಹೋದಾಗ ಅಥವಾ ತುಂಬ ಜಾಸ್ತಿ ಟೆಂಪ್ರೇಚರ್ ಕಡಿಮೆ ಆದಾಗ, ಚಳಿ ಹೆಚ್ಚಾಗ್ತಿದ್ದಾಗ ಈ ಒಂದು ಚರ್ಮದಲ್ಲಿ ಸಾಕಷ್ಟು ನವೆ ಆಗ್ತಾ ಹೋಗುತ್ತೆ. ಅದರ ಸುತ್ತಮುತ್ತ ಸ್ಕಿನ್ ತುಂಬ ಡ್ರೈ ಆಗುವಂಥದ್ದು, ಸ್ನಾನ ಮಾಡಾದ ನಂತರ ತುಂಬ ಜಾಸ್ತಿ ಈ ವೈಟಿಶ್ ಹ್ಯೂ ಹೆಚ್ಚಾಗಿ ಕಂಡುಬರೋದು, ಈ ಥರದ ಸಿಂಪ್ಟಮ್ಸ್ ಈ ಒಂದು ಸೋರಿಯಾಸಿಸ್ ಕಾಯಿಲೆಯಲ್ಲಿ ನಾವು ನೋಡ್ತೀರಿ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಇರುವವರ ಹತ್ತಿರ ಕೂರೋದಿಕ್ಕೆ, ಅವರು ಬಳಸಿರೋ ವಸ್ತುಗಳನ್ನು ಮುಟ್ಟೋದಿಕ್ಕೆ ಕೆಲವರು ಭಯ ಪಡ್ತಾರೆ. ಕಾರಣ ಇದು ಅಂಟು ರೋಗ, ನಮಗೂ ಹರಡುತ್ತೆ ಅನ್ನೋದು. ಇದಕ್ಕೆ ತಾವೇನು ಹೇಳ್ತೀರಾ? ಇದು ಒಂದು ಅಂಟು ರೋಗ ಅಲ್ಲ. ಡೆಫಿನೆಟ್ಲಿ ಇದು ಯಾರಿಗಾದರೂ ಸೋರಿಯಾಸಿಸ್ ಇದ್ದರೆ ಅವ್ರಿಗೆ ನಾವು ಟಚ್ ಮಾಡಿದಾಗ ಅಥವಾ ಅವ್ರಿಗೇನು ವಸ್ತು ಯೂಸ್ ಮಾಡಿರ್ತಾರೆ ಅದನ್ನು ನಾವು ಯೂಸ್ ಮಾಡಿದಾಗ ಅಥವಾ ಅವ್ರ ಬಟ್ಟೆ ಹಾಕ್ಕೊಂಡ್ರೂ ಕೂಡ ಡೆಫಿನೆಟ್ಲಿ ಈ ಒಂದು ಕಾಯಿಲೆ ಸ್ಪ್ರೆಡ್ ಆಗೋದಿಲ್ಲ. ಈ ಕಾಯಿಲೆ ಬರೋದಕ್ಕೆ ಸಾಕಷ್ಟು ಬೇರೆ ರೀಸನ್ಸ್ ಇದೆ, ಬಟ್ ಅದನ್ನು ಡೆಫಿನೆಟ್ಲಿ ಅದನ್ನು ನಾವು ಅಂಟು ರೋಗ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಸರ್ಟನ್ ಸ್ಕಿನ್ ಡಿಸೀಸಸ್ ಇದೆ ವೇರ್ ಅದು ಅಂಟು ರೋಗ ಇರಬಹುದು, ಲೈಕ್ ಸರ್ಟನ್ ಫಂಗಲ್ ಇನ್ಫೆಕ್ಷನ್, ಅದು ತುಂಬ ಬೇಗ ಸ್ಪ್ರೆಡ್ ಆಗಬಹುದು. ವೆರಾಸ್ ಈ ಒಂದು ಸೋರಿಯಾಟಿಕ್ ಲೀಷನ್ಸ್ ಏನಿದೆಯೋ ಇದರಿಂದ ಒಂದು ವೇಳೆ ಸರ್ಟನ್ ಕೇಸಸಲ್ಲಿ ಪಸ್ ಆಚೆ ಬರ್ತಿರಬಹುದು. ಒಂದು ವೇಳೆ ಆ ಪಸ್ ಏನಾದರೂ ಹೆಲ್ತಿ ಇಂಡಿವಿಜುವಲ್ಸ್ ಕಾಂಟ್ಯಾಕ್ಟ್ ಆದಾಗ ಅವ್ರಿಗೆ ಬೇರೆ ಥರದ ಸ್ಕಿನ್ ಲೀಷನ್ಸ್ ಆಗಬಹುದು ಅಥವಾ ಸರ್ಟನ್ ಸ್ಕಿನ್ ಎಲರ್ಜಿ ಆಗಬಹುದು. ಬಟ್ ಇನ್ ಜನರಲ್ ಈ ಸೋರಿಯಾಟಿಕ್ ಲೀಷನ್ಸ್ಲಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದಿರಬಹುದು ಅಥವಾ ಮನೇಲಿ ಯಾರಿಗಾದರೂ ಒಬ್ಬರಿಗೆ ಇದ್ದರೆ, ಹಸ್ಬೆಂಡಿಗೆ ಇದ್ದರೆ ವೈಫಿಗೆ ಈ ಒಂದು ಸಮಸ್ಯೆ ಬರೋದು ಡೆಫಿನೆಟ್ಲಿ ಇಲ್ಲ. ನಮ್ಮ ದೇಹದಲ್ಲೇ ಬೇರೆ ಕಡೆ ಬರಬಹುದು. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ತಲೆಯಲ್ಲಿ ಈ ಒಂದು ಸೋರಿಯಾಟಿಕ್ ಲೀಷನ್ಸ್ ಸ್ಟಾರ್ಟ್ ಆಗಿದ್ದಾಗ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೆನ್ನಿಗೆ ಬರಬಹುದು, ಕೈಗೆ ಬರಬಹುದು, ಕಾಲಿಗೆ ಬರಬಹುದು ಅಥವಾ ದೇಹ ಪೂರ್ತಿ ಬರಬಹುದು. ಬಟ್ ಇದು ಆ ಒಂದು ಕಾಯಿಲೆಯ ಪ್ರೆಸೆಂಟೇಷನ್ ಅದು ಹೆಚ್ಚಾಗ್ತಾ ಇರೋದು. ಸೊ ಅದರಿಂದ ಅದರ ಅರ್ಥ ಆ ಒಂದು ಕಾಯಿಲೆ ಆ ಒಂದು ಪ್ಯಾಚ್ನ ನಾವು ಮುಟ್ಟಿದಾಗ ಕೈಯಲ್ಲಿ ಬರೋದಿರಬಹುದು, ಆ ಥರ ಡೆಫಿನೆಟ್ಲಿ ಆಗೋದಿಲ್ಲ. ಓಕೆ ಡಾಕ್ಟರ್, ಇನ್ನು ಟೈಪ್ಸ್ ಆಫ್ ಸೋರಿಯಾಸಿಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ವಿಧಗಳಿವೆ? ಸೋರಿಯಾಸಿಸಲ್ಲಿ ನಾವು ಅರೌಂಡ್ 4 to 5 ಟೈಪ್ಸ್ನ ನಾವು ನೋಡ್ತೀರಿ. ಒಂದು ಗಟೇಟ್ ಸೋರಿಯಾಸಿಸ್ ಅಂತ ಹೇಳ್ತೀರಿ, ಒಂದು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀರಿ, ಒಂದು ಪಾಲ್ಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೀರಿ. ಗಟೆಟ್ ಸೋರಿಯಾಸಿಸ್ ಅಂತ ನಾವು ಹೇಳಿದಾಗ ಒಬ್ಬ ವ್ಯಕ್ತಿಗೆ ಪದೇ ಪದೇ ಗಂಟ್ಲು ಇನ್ಫೆಕ್ಷನ್ ಆಗ್ತಾ ಇರಬಹುದು. ಒಂದು 6 ತಿಂಗಳಲ್ಲಿ ಒಂದು 4-5 ಸತಿ ಆದರೂ ಅವ್ರಿಗೆ ಗಂಟ್ಲು ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಬಹುದು. ಆದ ನಂತರ ಈ ಥರದ ಒಂದು ಸ್ಕಿನ್ ಲೀಷನ್ಸ್ ಆಗಬಹುದು. ಸೊ ಸ್ಮಾಲ್ ಲೀಷನ್ಸ್, ಪಿನ್ ಹೆಡ್ ಲೀಷನ್ಸ್ ದೇಹದಲ್ಲಿ ಆಗ್ತಾ ಹೋಗಬಹುದು. ಅದು ಕೂಡ ಹೆಚ್ಚಾಗಿ ಕೈ ಮೇಲೆ ನಂತರ ಎದೆ ಮೇಲೆ ಈ ಒಂದು ಎರಪ್ಷನ್ಸ್ ಆದಾಗ ಇದಕ್ಕೆ ನಾವು ಗಟೆಟ್ ಸೋರಿಯಾಸಿಸ್ ಅಂತ ಹೇಳ್ತೀರಿ. ಸೊ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ನಾನು ಇನ್ನೊಂದು ಹೇಳಿದೆ. ಸೊ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಇದ್ದಾಗ ಸಾಕಷ್ಟು ರೆಡ್ ಲೀಷನ್ಸ್ನ ನಾವು ನೋಡ್ತೀರಿ. ಎಕ್ಸ್ಟೆನ್ಸಿವ್ ಆಗಿ ಇರಬಹುದು, ಕೈ ಮೇಲೆ, ಕಾಲ ಮೇಲೆ, ನಮ್ಮ ದೇಹದ ಎಲ್ಲ ಭಾಗದಲ್ಲಿ ಈ ಒಂದು ರೆಡ್ ಎರಪ್ಷನ್ಸ್ ಇದ್ದಾಗ ಇದಕ್ಕೆ ನಾವು ಮೋರ್ ಲೈಕ್ಲಿ ಟು ಬಿ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೀರಿ. ಬರೀ ಕೈ ಮತ್ತು ಕಾಲಲ್ಲಿ
ಪಾಮ್ಸ್ ಆ್ಯಂಡ್ ಸೋಲ್ಸಲ್ಲಿ ಮಾತ್ರ ಇದ್ದಾಗ ಇದಕ್ಕೆ ನಾವು ಪಾಲ್ಮೋಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀರಿ. ಇನ್ನೊಂದು ಫ್ಲೆಕ್ಷರ್ ಸೋರಿಯಾಸಿಸ್ ಅಂತ ಹೇಳ್ತೀರಿ, ವೇರ್ ಸ್ಕಿನ್ ಫೋಲ್ಡ್ಸ್ ಎಲ್ಲಿ ಹೆಚ್ಚಿರುತ್ತೋ ಆ ಭಾಗದಲ್ಲಿ ಮಾತ್ರ ಇದ್ದಾಗ, ಲೈಕ್ ಕಂಕಳಲ್ಲಿರಬಹುದು, ಬ್ರೆಸ್ಟ್ ಕೆಳಗಡೆ ಇರಬಹುದು, ಬಟಕ್ಸಲ್ಲಿರಬಹುದು, ಮಂಡಿಯ ಹಿಂಭಾಗದಲ್ಲಿರಬಹುದು. ಸೊ ಈ ಜಾಗದಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಇದಕ್ಕೆ ನಾವು ಫ್ಲೆಕ್ಷರ್ ಸೋರಿಯಾಸಿಸ್ ಅಂತ ಹೇಳ್ತೀರಿ. ಸರ್ಟನ್ ಕೇಸಸಲ್ಲಿ ಬರೀ ತಲೆಯಲ್ಲಿ ಮಾತ್ರ ಇರುತ್ತೆ, ವೇರ್ ಡ್ಯಾಂಡ್ರಫ್ ಥರ ಇರಬಹುದು, ಸಿವಿಯರ್ ಡಿಗ್ರಿ ಆಫ್ ಡ್ಯಾಂಡ್ರಫ್ ಇರುತ್ತೆ. ಅದರ ಜೊತೆ ಈ ಒಂದು ಸ್ಕಿನ್ ಲೀಷನ್ಸ್ ಇದ್ದಾಗ ಇದಕ್ಕೆ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀರಿ. ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ, ಡ್ಯಾಂಡ್ರಫ್ ಅಂತ ಅಂದ್ಕೊಂಡಿದ ತಕ್ಷಣವೇ ಅದು ಸೋರಿಯಾಸಿಸ್ ಅಂತ ಅಂದ್ಕೊಳ್ತಾರೆ. ಸೊ ಇಲ್ಲ, ಡ್ಯಾಂಡ್ರಫ್ ಒಂದು ಫಂಗಲ್ ಇನ್ಫೆಕ್ಷನ್, ಒಂದು ವೈರಲ್ ಇನ್ಫೆಕ್ಷನ್ ಆಗಬಹುದು. ವೆರಾಸ್ ಒಂದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಏನಿದೆಯೋ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಇರುತ್ತೆ. ಸೊ ಜನರಲಿ ಡ್ಯಾಂಡ್ರಫ್ ಇದ್ದಾಗ ನಾವು ನೋಡ್ತೀರಿ, ನಮ್ಮ ತಲೆಯಲ್ಲಿ ಯಾವುದೇ ಥರದ ಒಂದು ಲೀಷನ್ಸ್ ಅಥವಾ ಒಂದು ಎರಪ್ಷನ್ಸ್ ಇರೋದಿಲ್ಲ, ಬರೀ ವೈಟ್ ಫ್ಲೇಕಿಂಗ್ ಆಗ್ತಾ ಹೋಗುತ್ತೆ. ವೆರಾಸ್ ಸೋರಿಯಾಸಿಸ್ ಇದ್ದಾಗ ಈ ಥರದ ಒಂದು ರೆಡ್ಡಿಶ್ ಎರಪ್ಷನ್ಸ್ ಇರಬಹುದು ಅಥವಾ ಬ್ಲ್ಯಾಕಿಶ್ ಎರಪ್ಷನ್ಸ್ ಜೊತೆ ಈ ಒಂದು ಸ್ಕೇಲಿಂಗ್ ಇದ್ದಾಗ ಆಗ ಅದಕ್ಕೆ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಇರುವಂಥವರಿಗೆ ಸಾಮಾನ್ಯ ಕಜ್ಜಿ ಇದು ಅಂತ ಅನ್ಕೊಂಡ್ಬಿಡ್ತಾರೆ, ಯಾವಾಗ ಅವರಿಗೆ ಪರೀಕ್ಷೆಗೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ, ಇದ್ರ ಬಗ್ಗೆ ಹೇಳೋದಾದರೆ? ನೋಡಿ, ಜನರಲಿ ಒಂದು ವೇಳೆ ಏನಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದಾಗ ಒಂದು ಪ್ರಿಸೀಡಿಂಗ್ ಹಿಸ್ಟ್ರಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವೇನಾದರೂ ಒಂದು ಸಿಚುವೇಷನಲ್ಲಿ ಇದ್ದಾಗ ಅಥವಾ ಒಂದು ವೇಳೆ ನಾವು ಸಾಮಾನ್ಯವಾಗಿ ನಾವು ನೋಡ್ತೀರಿ, ವೇರ್ ಸ್ವಿಮ್ಮಿಂಗ್ ಮಾಡಾದ್ಮೇಲಿರಬಹುದು ಅಥವಾ ಯಾವುದಾದ್ರೂ ಒಂದು ಕೆರೆಯಲ್ಲಿ ಈಜಾದಮೇಲೆ ಈ ಥರದ ಒಂದು ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುವಂಥದ್ದು, ಅಥವಾ ಬೇರೆಯವ್ರ ಬಟ್ಟೆ ಆದ ನಂತರ ಅಥವಾ ಒದ್ದೆ ಬಟ್ಟೆ ಹಾಕ್ಕೊಂಡಾದ ನಂತರ ಈ ಥರದ ಒಂದು ಗಜ್ಜಿ ಇರಬಹುದು, ತುಂಬ ಜಾಸ್ತಿ ಇಚ್ಚಿಂಗ್ ಇರಬಹುದು, ಸ್ಟಾರ್ಟ್ ಆಗುತ್ತೆ. ಬಟ್ ಅಗೇನ್ ಇದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಇದಕ್ಕೆ ನಾವು ಸರ್ಟನ್ ಮೆಷರ್ಸ್ ತೊಗೊಂಡಾಗ ಸ್ವಲ್ಪ ಅದನ್ನು ಕ್ಲೀನ್ ಮಾಡೋದಿರಬಹುದು ಅಥವಾ ಅದಕ್ಕೆ ಮನೆಯಲ್ಲೇ ಯಾವುದಾದ್ರೂ ಒಂದು ಮದ್ದು ಮಾಡೋದಿರಬಹುದು. ಇದನ್ನು ಮಾಡಿದ ನಂತರ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ವೆರಾಸ್ ಈ ಒಂದು ಸೋರಿಯಾಟಿಕ್ ಲೀಷನ್ಸ್ ಏನಿರುತ್ತೋ ಇದು ಹೇಗೆ ಶುರು ಆಯಿತು ಅಂತ ಹೇಳೋದೇ ಕಷ್ಟ ಆಗಬಹುದು. ನಮಗೆ ಯಾವುದೇ ಥರದ ನಮ್ಮ ದೇಹದಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿರೋದಿಲ್ಲ, ನಮ್ಮ ಡೈಲಿ ರೂಟೀನ್ ಕರೆಕ್ಟಾಗಿ ನಡೀತಿರತ್ತೆ, ಆದರೂ ಕೂಡ ಎಲ್ಲಾದರೂ ಒಂದು ಕಡೆ ಈ ಒಂದು ಲೀಷನ್ ಸ್ಟಾರ್ಟ್ ಆಗಬಹುದು. ಒಂದು ವೇಳೆ ಈ ಲೀಷನ್ ಸ್ಟಾರ್ಟ್ ಆಗಿ ಮೋರ್ ದೆನ್ 2 months ಆದರೂ ಕೂಡ ಆ ಲೀಷನ್ ಆ ಭಾಗದಲ್ಲೇ ಇದೆ, ಅದರಲ್ಲಿ ಸಾಕಷ್ಟು ಸ್ಕೇಲಿಂಗ್ ಆಗ್ತಾ ಇದೆ, ವೈಟಿಶ್ ಫ್ಲೇಕಿಂಗ್ ಉದುರ್ತಾ ಇದೆ, ಅದರ ಜೊತೆ ಆ ಲೀಷನ್ ಬೇರೆ ಕಡೆ ಸ್ಪ್ರೆಡ್ ಆಗ್ತಿದ್ದಾಗ ಈಗ ಡೆಫಿನೆಟ್ಲಿ ಇದನ್ನು ನಾವು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬಾರ್ದು. ಈ ಸ್ಟೇಜಸಲ್ಲಿ ಡಾಕ್ಟ್ರನ್ನ ತೋರಿಸಿ ಅದಕ್ಕೆ ಡಯಾಗ್ನೋಸ್ ಮಾಡಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಸೋರಿಯಾಸಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ವೇಳೆ ಸೋರಿಯಾಸಿಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು? ನೋಡಿ, ಸೋರಿಯಾಸಿಸ್ ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್ ವೇರ್ ಪ್ರೋಗ್ರೆಷನ್ ಇದು ಹೆಚ್ಚಾಗ್ತಾ ಹೋಗಬಹುದು. ಅಂದರೆ ಇದನ್ನು ನಾವು ಸರಿಯಾಗಿರೋ ಟೈಮಲ್ಲಿ ನಾವು ಚಿಕಿತ್ಸೆ ತಗೊಂಡಿಲ್ಲ ಅಂದರೆ ಇದು ನಮ್ಮ ದೇಹದಲ್ಲೇ ಹೆಚ್ಚಾಗ್ತಾ ಹೋಗಬಹುದು. ಅದರ ಜೊತೆ ಈಗ ಏನು ಒಂದು ಬರೀ ಎರಪ್ಷನ್ಸ್, ಒಂದು ಸಣ್ಣದಾಗಿ ಒಂದು ಎರಪ್ಷನ್ಸ್ ಇರುತ್ತೋ ಅದು ವೈಡ್ ಸ್ಪ್ರೆಡ್ ಎರಪ್ಷನ್ಸ್ ಆಗಬಹುದು, ನಮ್ಮ ದೇಹದ ಎಲ್ಲ ಭಾಗದ ಮೇಲೆ ಆಗಬಹುದು, ಮುಖದ ಮೇಲೆ ಆಗಬಹುದು, ಕೈ ಮೇಲೆ ಆಗಬಹುದು. ಸೊ ಈ ಥರ ಆದಾಗ ಜನರಲಿ ಒಂದು ಸೋಶೋ ಸ್ಟಿಗ್ಮಾ ಆಗ್ತಾ ಹೋಗುತ್ತೆ. ಅದರ ಜೊತೆ ಈ ಒಂದು ಕಾಯಿಲೆ ಉಗುರಿಗೂ ಎಫೆಕ್ಟ್ ಆಗ್ತಾ ಹೋಗಬಹುದು. ಸೊ ಇದಕ್ಕೆ ನಾವು ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀರಿ. ಉಗುರಿಗೆ ಎಫೆಕ್ಟ್ ಆಗ್ತಾ ಉಗುರ ಮೇಲೆ ಸಾಕಷ್ಟು ಸ್ಟ್ರಯೇಷನ್ಸ್ ಆಗೋವಂಥದ್ದು, ಅಥವಾ ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ಉಗುರಲ್ಲಿ ಸಾಕಷ್ಟು ಪಸ್ ತುಂಬ್ಕೊಳೋದು, ಆ ಭಾಗದಲ್ಲಿ ಸಾಕಷ್ಟು ನೋವು ಬರೋದು, ಊತ ಆಗೋದು, ಈ ಥರ ಆಗ್ತಾ ಹೋಗುತ್ತೆ. ಅದರ ಜೊತೆ ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ಈ ಒಂದು ಕಾಯಿಲೆಯಿಂದ ಮೂಳೆಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀರಿ, ಬೇರೆ ಇದಕ್ಕೆ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಅಂದರೆ ಈ ಒಂದು ಚರ್ಮದ ಕಾಯಿಲೆ ಜೊತೆ ಎಲ್ಲ ಜಾಯಿಂಟ್ಸಲ್ಲೂ ಕೂಡ ನೋವು ಕಂಡುಬರಬಹುದು, ಅಥವಾ ಬರೀ ಮಂಡಿಯಲ್ಲಿ ಮಾತ್ರ ನೋವು ಕಂಡುಬರಬಹುದು, ಅಥವಾ ಕೈ ಕಾಲಲ್ಲಿ ಏನೊಂದು ಸಣ್ಣ ಬೆರಳುಗಳಿರುತ್ತೋ ಇವೆಲ್ಲ ಸ್ಮಾಲ್ ಜಾಯಿಂಟ್ಸಲ್ಲೂ ಕೂಡ ನೋವು ಕಂಡುಬರ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸಾಮಾನ್ಯವಾಗಿ ಈ ಒಂದು ಸೋರಿಯಾಸಿಸ್ನ ನಾವು ಡಯಾಗ್ನೋಸ್ ಮಾಡಿ ಇದಕ್ಕೆ ಕರೆಕ್ಟಾಗಿರುವಂಥ ಚಿಕಿತ್ಸೆ ನಾವು ತಗೊಂಡ್ರೆ ಡೆಫಿನೆಟ್ಲಿ ಇವೆಲ್ಲ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡಬಹುದು. ಈ ಪ್ರೋಗ್ರೆಷನ್ಸ್ಗೂ ಕೂಡ ನಾವು ಅರೆಸ್ಟ್ ಮಾಡಬಹುದು. ಸರ್ಟನ್ ಕೇಸಸ್ ನಾವು ನೋಡಿದ್ದೀರಿ ವೇರ್ ಈ ಒಂದು
ಕಾಯಿಲೆ ಸ್ಟ್ಯಾಟಿಕ್ ಆಗಿರುತ್ತೆ, ಅರೌಂಡ್ ಒಂದು 15-20 ಇಯರ್ಸ್ ಆದರೂ ಕೂಡ ಎಲ್ಲಿ ಆ ಒಂದು ಎರಪ್ಷನ್ಸ್ ಇರುತ್ತೋ ಅದೇ ಭಾಗದಲ್ಲಿ ಆ ಎರಪ್ಷನ್ಸ್ ಇರುತ್ತೆ. ಈ ಥರ ಕೇಸಸ್ಸು ಕೂಡ ನಾವು ನೋಡಿರ್ತೀರಿ. ಅದೇ ಥರ ವಿತಿನ್ 2 ಇಯರ್ಸ್ ಈ ಕಾಯಿಲೆ ಸ್ಟಾರ್ಟ್ ಆಗಿ 2 ಇಯರ್ಸ್ 3 ಇಯರ್ಸಲ್ಲೇ ಸಾಕಷ್ಟು ಸಿವಿಯರ್ ಡಿಗ್ರಿ ಎಕ್ಸ್ಟೆನ್ಸಿವ್ ಸ್ಪ್ರೆಡ್ ಆಗಿರುವಂಥದ್ದು ಸೋರಿಯಾಟಿಕ್ ನೇಲ್ಸ್ ಆಗೋದು ಅಥವಾ ಸೋರಿಯಾಟಿಕ್ ಆರ್ಥರೈಟಿಸ್ ಆಗೋದು ಕೂಡ ನಾವು ನೋಡಿದ್ದೀರಿ. ಸೊ ಬೇಸಿಕ್ಲಿ ಈ ಒಂದು ಕಾಯಿಲೆನ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್. ಇದಕ್ಕೆ ಕರೆಕ್ಟಾಗಿರುವಂಥ ಚಿಕಿತ್ಸೆ ತೊಗೊಳೋದು, ಅದಕ್ಕೆ ರೈಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ನಾವು ಏನೋ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ನಾವೇ ಯಾವುದಾದ್ರೂ ಒಂದು ಕ್ರೀಮ್ ಹಚ್ಕೊಳೋದಿರಬಹುದು ಅಥವಾ ಸರ್ಟನ್ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಇದನ್ನು ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿರುವಂಥ ಚಿಕಿತ್ಸೆ ತೊಗೊಂಡ್ರೆ ಇವೆಲ್ಲ ಕಾಂಪ್ಲಿಕೇಶನ್ಸ್ಲಿಂದ ನಾವು ದೂರ ಇರಬಹುದು. ಓಕೆ ಡಾಕ್ಟರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಯಾಕಂತಂದರೆ 35ನೇ ವರ್ಷವನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪೂರೈಸ್ತಾ ಇದೆ. ಈ ನಿಟ್ಟಿನಲ್ಲಿ ತಾವು ಯಾವ ರೀತಿಯಾದಂತಹ ಆಫರ್ಸ್ಗಳನ್ನು ನೀಡ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಈ ಒಂದು 35th ಆ್ಯನಿವರ್ಸರಿ ಇದರಿಂದ ನಾವು ಸಾಕಷ್ಟು ನಮ್ಮ ಪೇಷಂಟ್ಸ್ಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಿದ್ದೀರಿ. ಟ್ರೀಟ್ಮೆಂಟ್ಸಲ್ಲಿ ಸಾಕಷ್ಟು ಆಫರ್ಸ್ಗಳಿದೆ. ಸೊ ಭೇಟಿ ಆದರೆ ಡೆಫಿನೆಟ್ಲಿ ಇದ್ರ ಬಗ್ಗೆ ನಾವು ಅದನ್ನು ಹೆಚ್ಚಾಗಿ ಮಾಹಿತಿ ಕೊಡಬಹುದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಬಗ್ಗೆ ಹೇಳೋದಾದರೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ? ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿರ್ಬೋದು? ನೋಡಿ, ಈ ಒಂದು ಕಾಯಿಲೆನ ಡಯಾಗ್ನೋಸ್ ಮಾಡೋ ನಂತರ ಇದು ಯಾವ ಸ್ಟೇಜಲ್ಲಿದೆ ಅಂತ ನಾವು ನೋಡ್ತೀರಿ. ನಾನು ಆಗಲೇ ಹೇಳ್ತಿದ್ದಂಗೆ ಇದು ಚರ್ಮಕ್ಕೆ ಎಫೆಕ್ಟ್ ಆಗಬಹುದು, ಉಗುರಿಗೆ ಎಫೆಕ್ಟ್ ಆಗುತ್ತೆ, ಮೂಳೆಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇದು ಆದಾಗ ಒಂದು ವೇಳೆ ಅದು ಮೂಳೆಗೆ ಎಫೆಕ್ಟ್ ಆಗಿದ್ದಾಗ ಸಾಕಷ್ಟು ನೋವು ಇರುತ್ತೆ, ಇದರಿಂದ ಡಿಫಾರ್ಮಿಟಿ ಸೆಟ್ಟಿನ್ ಆಗ್ತಾ ಇರುತ್ತೆ. ಸೊ ಇದಿದ್ದಾಗ ಇದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ನ ನಾವು ಬೇರೆ ಥರ ಮಾಡಬೇಕಾಗತ್ತೆ. ಸೋಲ್ಲಿ ಇದು ಚರ್ಮಕ್ಕೆ ಎಫೆಕ್ಟ್ ಆಗಿದ್ದಾಗ ಇದಕ್ಕೆ ನಾವು ಬೇರೆ ಥರದ ಚಿಕಿತ್ಸೆ ನಾವು ಮಾಡ್ತೀರಿ. ಜನರಲಿ ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ನಾವು ಮಾಡ್ತೀರಿ. ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂದರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಒಂದು ವೇಳೆ ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಈ ಥರದ ಒಂದು ಸಮಸ್ಯೆ ಇದೆಯಾ, ಇವನ್ನೆಲ್ಲ ನಾವು ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಸ್ಟಾರ್ಟ್ ಮಾಡ್ತೀರಿ. ಸೊ ಈ ಮೆಡಿಕೇಷನ್ಸ್ ತೊಗೊಳ್ತಾ ಹೋದಾಗ ನಮ್ಮ ದೇಹದಲ್ಲಿ ಏನು ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೋ ಈ ಒಂದು ಇಂಬ್ಯಾಲೆನ್ಸ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ವೇರ್ ಬೈ ಈ ಏನೊಂದು ಸಿಮ್ಟಮ್ಸ್ ಇರುತ್ತೋ ಈ ಸಿಮ್ಟಮ್ಸ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಜನರಲಿ ಈ ಒಂದು ಸೋರಿಯಾಸಿಸ್ನ ಟ್ರೀಟ್ ಮಾಡೋದಕ್ಕೆ ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸು ನಾವು ಕೊಡ್ತೀರಿ, ಇಂಟರ್ನಲ್ ಮೆಡಿಕೇಷನ್ಸ್ ಕೂಡ ಕೊಡ್ತೀರಿ. ಈ ಒಂದು ಕಾಯಿಲೆಯಲ್ಲಿ ಸಾಕಷ್ಟು ಎಕ್ಸ್ಫೋಲಿಯೇಷನ್ ಆಗುತ್ತೆ, ತುಂಬ ಜಾಸ್ತಿ ಸ್ಕಿನ್ ಡ್ರೈನೆಸ್ ಇರುತ್ತೆ, ಲೈಕನಿಫಿಕೇಷನ್ ಜಾಸ್ತಿ ಇರುತ್ತೆ. ಸೊ ಆ ಡ್ರೈನೆಸ್ನ ಕಡಿಮೆ ಮಾಡೋದಕ್ಕೆ ಸರ್ಟನ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್, ಸರ್ಟನ್ ಮೆಡಿಸಿನ್ಸ್ ಇರುತ್ತೆ. ಅದನ್ನು ಕೊಕೊನಟ್ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳೋದಿರಬಹುದು ಅಥವಾ ಡೈರೆಕ್ಟಾಗಿ ಅಪ್ಲಿಕೇಶನ್ಸ್ ಮಾಡೋದಿರಬಹುದು. ಇದನ್ನು ಕೂಡ ನಾವು ಮಾಡ್ತೀವಿ. ಇದು ಬರೀ ಏಡ್ ಮಾಡ್ತಾ ಹೋಗುತ್ತೆ. ಆ ಏನೊಂದು ಸ್ಕಿನ್ ಥಿಕ್ನಿಂಗ್ ಇರುತ್ತೋ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಏಡ್ ಮಾಡುತ್ತೆ. ಬಟ್ ತುಂಬ ಜಾಸ್ತಿ ಮೆಡಿಸಿನ್ಸ್ ಕೆಲಸ ಮಾಡುವಂಥದ್ದು ಇದು ಇಂಟರ್ನಲ್ ಮೆಡಿಕೇಷನ್ಸ್. ಸೊ ನಾವೇನೊಂದು ಮೆಡಿಕೇಷನ್ಸ್ ಕೊಡ್ತೀರಿ ಇದಕ್ಕೆ ನಾವು ಇಮ್ಯುನೋಮಾಡ್ಯುಲೇಟರ್ಸ್ ಅಂತ ಹೇಳ್ತೀರಿ. ಈ ಏನು ಒಂದು ನಮ್ಮ ಇಮ್ಯುನಿಟಿ ಹೆಚ್ಚಾಗಿ ಹೆಲ್ತಿ ಸೆಲ್ಸ್ನ ಟಾರ್ಗೆಟ್ ಮಾಡಿ ಡೆಸ್ಟ್ರಾಯ್ ಮಾಡ್ತಿರತ್ತೋ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಸರ್ಟನ್ ಇಂಟರ್ನಲ್ ಮೆಡಿಕೇಷನ್ಸ್ ಕೊಡ್ತೀರಿ, ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೊಡ್ತೀರಿ. ಸೊ ಈ ಒಂದು ಮೆಡಿಸಿನ್ಸ್ ಜೊತೆ ನಾವೇನು ಒಂದು ಡಯಟ್ ಆ್ಯಂಡ್ ಎಕ್ಸಸೈಸ್ ಹೇಳಿರ್ತೀರಿ ಅದನ್ನು ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್ಟನ್ ಕೇಸಸಲ್ಲಿ ಕೌನ್ಸ್ಲಿಂಗು ಕೂಡ ನಾವು ಮಾಡ್ತೀರಿ. ಇದರಿಂದ ಸಾಕಷ್ಟು ಒಂದು ಸ್ಟಿಗ್ಮಾ ಆಗಿಬಿಟ್ಟಿರುತ್ತೆ, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಹೆಚ್ಚಾಗಿರುತ್ತೆ, ಎಂಗ್ಸೈಟಿ ಫೋಬಿಯಾ ಹೆಚ್ಚಾಗಿರುತ್ತೆ. ಸೊ ಇದನ್ನು ಐಡೆಂಟಿಫೈ ಮಾಡಿ ಅದ್ರ ಮೇಲೂ ಕೂಡ ವರ್ಕೌಟ್ ಮಾಡ್ತಾ ಕೌನ್ಸ್ಲಿಂಗ್ ನಾವು ಮಾಡ್ತಾ ಹೋದರೆ ಪೇಷಂಟಿಗಿರಬಹುದು, ಪೇಷಂಟ್ ಫ್ಯಾಮಿಲಿ ಮೆಂಬರ್ಸಿಗಿರಬಹುದು, ಇವೆಲ್ಲದಕ್ಕೂ ಕೂಡ ನಾವು ಕೌನ್ಸ್ಲಿಂಗ್ ಮಾಡ್ತಾ ಹೋದರೆ ಇದೊಂದು ಹೋಲಿಸ್ಟಿಕ್ ಅಪ್ರೋಚಲ್ಲಿ ಈ ಒಂದು ಕಾಯಿಲೆಗೆ ನಾವು ಟ್ರೀಟ್ ಮಾಡ್ತಾ ಹೋಗ್ತೀರಿ. ಓಕೆ ಡಾಕ್ಟರ್, ಅನುವಂಶೀಯವಾಗಿ ಬರುವಂತಹ ಚಾನ್ಸಸ್ ಇರುತ್ತಾ ಹೇಗೆ? ಡೆಫಿನೆಟ್ಲಿ ಎಸ್. ಇದು ಒಂದು ಸ್ಟ್ರಾಂಗ್ ಫೆಮಿಲಿಯಲ್ ಹಿಸ್ಟ್ರಿ ಡಿಸೀಸು ಕೂಡ ಇರಬಹುದು. ತಂದೆ ಅಥವಾ ತಾಯಿ ಯಾರಿಗಾದರೂ ಒಬ್ಬರಿಗೆ ಈ ಒಂದು ಸಮಸ್ಯೆ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ. ಬಟ್ ಯಾವ ಮಕ್ಳಿಗೆ ಬರುತ್ತೆ ಅಥವಾ ಈ ಜನ್ರೇಷನ್ಗೆ ಬರುತ್ತೆ ಅಂತ ಹೇಳೋದು ಕಷ್ಟ ಆಗಬಹುದು. ಜನರಲಿ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಗುತ್ತೆ, ಒಂದು ಲೈಫ್ ಸ್ಟೈಲ್ ಡಿಸೀಸು ಕೂಡ ಇರಬಹುದು. ಸೊ ನಮ್ಮ ಜೀವನ ಶೈಲಿ ನಾವು ಕರೆಕ್ಟಾಗಿ ಹಿಡ್ಕೊಂಡು ಇದ್ದಾಗ ಡೆಫಿನೆಟ್ಲಿ ಈ ಒಂದು ಕಾಯಿಲೆ ಬರದಿದ್ದಂಗೂ ಕೂಡ ನಾವು ನೋಡ್ಕೊಳ್ಬಹುದು. ಒಂದು ವೇಳೆ
ಸ್ಟ್ರಾಂಗ್ ಫೆಮಿಲಿಯಲ್ ಹಿಸ್ಟ್ರಿ, ಒಂದು ಸ್ಟ್ರಾಂಗ್ ಟೆಂಡೆನ್ಸಿ ಇದ್ದಾಗ, ಲೈಕ್ ಗ್ರ್ಯಾಂಡ್ ಪೇರೆಂಟ್ಸಿಗೆ ಈ ಒಂದು ಕಾಯಿಲೆ ಇದೆ, ಪೇರೆಂಟ್ಸ್ಗೂ ಕೂಡ ಈ ಒಂದು ಕಾಯಿಲೆ ಇದ್ದಾಗ ನಾವು ಸರ್ಟನ್ ಮೆಷರ್ಸ್ ತೊಗೊಳೋದಿರಬಹುದು, ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಿರಬಹುದು, ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ತೊಗೊಳೋದಿರಬಹುದು, ಆ ಥರ ಅಂದರೆ ಹಣ್ಣು ಹೆಚ್ಚಾಗಿ ತಿನ್ನೋದಿರಬಹುದು, ನಮ್ಮ ಸ್ಕಿನ್ ಹೆಲ್ತನ್ನು ನಾವು ಮೇಂಟೈನ್ ಮಾಡ್ಕೊಳೋದಿರಬಹುದು. ಅದ್ರ ಜೊತೆ ಒಂದು ವೇಳೆ ಏನಾದರೂ ಸ್ಕಿನ್ ಲೀಷನ್ಸ್ ಸ್ಟಾರ್ಟ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ತಕ್ಕಂಗೆ ಮೆಡಿಕೇಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದಲ್ಲೂ ಕೂಡ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಸರ್ಟನ್ ಆ್ಯಂಟಿಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀರಿ, ಬೇರೆ ಇದು ಸ್ಟ್ರಾಂಗ್ ಫೆಮಿಲಿಯಲ್ ಹಿಸ್ಟ್ರಿ ಇದ್ದಾಗ ಈ ಥರದ ಮೆಡಿಕೇಷನ್ಸ್ ತುಂಬಾ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ. ಇದರಿಂದ ಸಾಕಷ್ಟು ಪೇಷಂಟ್ಸ್ಗೆ ಅನುಕೂಲನೂ ಕೂಡ ಆಗಿದೆ. ಓಕೆ ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೇಷರ್. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ನಿಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.